ಸರ್, ಇದು CSI ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳಿದ್ರೆ ಚರ್ಚ್ ಆಫ್ ಸೌತ್ ಇಂಡಿಯಾ ಅಂತಂದ್ಬಿಟ್ಟು ಇದು ಬರುತ್ತೆ. ಇದು ಸುಮಾರು 1939ನೇ ಇಸ್ವಿಯಿಂದ ಬಂತು. ಹಿಂದೆ ಮಿಷನರೀಸು ಬಂದು ಇಲ್ಲಿ ಒಂದು ಸೇವಾ ಮನೋಭಾವದಿಂದ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ನೀಡಬೇಕು ಅಂತಂದ್ಬಿಟ್ಟು ಬಂದು ಇಲ್ಲಿ ಸ್ಥಾಪನೆ ಮಾಡಿದ್ರು. ಅಲ್ಲಿಂದ ಶಾಲೆ ಮುಂದುವರ್ಕೊಂಡು ಹೀಗೆ ಬಂದಿದೆ. ಇದು ಒಂದು ಅನುದಾನಿತ ಶಾಲೆ, ಬಹಳ ಹಳೆಯ ಶಾಲೆ ಆಗಿದೆ. ಮತ್ತು ಈ ಸಂಸ್ಥೆಗೆಲ್ಲ ಚೇರ್ಮನ್ ಹೆಡ್ಡು ರೆವರೆಂಟ್ ವಿನ್ಸೆಂಟ್ ವಿನೋದ್ ಕುಮಾರ್ ಅಂತ, ಡಾಕ್ಟರ್ ರೆವರೆಂಟ್ ವಿನ್ಸೆಂಟ್ ವಿನೋದ್ ಕುಮಾರ್ ಅಂತ ಒಂದು ಸೇವಾ ಮನೋಭಾವನೆಯಿಂದ ನಮ್ಮ ಶಾಲೆನ ಪ್ರಾರಂಭ ಮಾಡ್ತಿದ್ದಾರೆ. ಅವಾಗಿಂದ ಇಲ್ಲಿವರೆಗೂ ಅಷ್ಟೇ ಒಂದು ಸೇವೆಗಾಗಿಯೇ ಈ ಶಾಲೆ ಸ್ಟಾರ್ಟ್ ಆಗಿದ್ದು. ಈ ರೀತಿ ನಮ್ಮ ಶಾಲೆಗೆ ಟ್ರಸ್ಟ್ ವತಿಯಿಂದ ಇದು 4ನೇ ಸತಿ ಕೊಡ್ತಾ ಇದ್ದಾರೆ. ಅವರು ಸಹ ನಮ್ಮ ಶಾಲೆಗೆ ಹಿರಿಯ ವಿದ್ಯಾರ್ಥಿಗಳು ಕೂಡ ಸುಮಾರು ಒಂದು 8 ಜನ ಹಿರಿಯ ಹಳೆ ವಿದ್ಯಾರ್ಥಿಗಳು ಬಂದು ನಮ್ಮ ಶಾಲೆದು ವಿದ್ಯಾಭ್ಯಾಸ ಎಲ್ಲ ನೋಡಿ ತುಂಬ ಸಂತೋಷಪಟ್ಟು ನಮ್ಮ ಶಾಲೆ ಇನ್ನೂ ಮುಂದುವರಿಬೇಕು, ಚೆನ್ನಾಗಿ ಆಗಬೇಕು, ಮಕ್ಕಳಿಗೆಲ್ಲ ಸ್ಫೂರ್ತಿ ನೀಡಬೇಕು, ನಮ್ಮಂಗೆ ಅವರು ಒಂದು ಇದಾಗಬೇಕು ಅಂತ ಹೇಳಿಬಿಟ್ಟು ನಮ್ಮ ಶಾಲೆಗೆ ಈ ದಿನ ಮಕ್ಕಳಿಗೆಲ್ಲ ಬ್ಯಾಗು ಮತ್ತು ಬುಕ್ಸು ಎಲ್ಲ ಕೊಟ್ಟಿದ್ದಾರೆ. ಇದು ನಮಗೆ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದರಲ್ಲಿ ಹೆಚ್ಚಿನ ಸೌಭಾಗ್ಯ ಇದೆ ಅಂತ ಹೇಳ್ತಲ್ಲ, ಇದನ್ನು ಎತ್ತಿ ತೋರಿಸ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಮಕ್ಕಳಿಗೂ ಸಹ ಇದನ್ನು ಅಳವಡಿಸ್ಕೊಂಡು ಅವರು ಮುಂದೆ ಒಳ್ಳೆ ಸಮಾಜದ ಉನ್ನತ ವ್ಯಕ್ತಿಗಳಿಗೆ ಬಾಳಿ ಅಂತ ಹೇಳ್ತಾ ಆ ಟ್ರಸ್ಟ್ ವತಿಯಿಂದ ನೀಡಿದ ಪ್ರತಿಯೊಬ್ಬರಿಗೂ ಮುಂದೆ ಇದೇ ರೀತಿ ಕೊಡುವ ಮನೋಭಾವನೆ ಬಂದು ಸಮಾಜಕ್ಕೆ ಒಳ್ಳೆ ಸೇವೆಯನ್ನು ನೀಡಲಿ, ಅವರು ದೇವರಿಗೆ ಒಳ್ಳೆ ಆಶೀರ್ವಾದ ನೀಡಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಸರ್, ಇವತ್ತು ಲಕ್ಷ್ಮೀ ಸಾಗರ್ ನೋಡಿ ತುಂಬ ಸಂತೋಷ ಆಯಿತು. ಅವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು. ಮತ್ತು ಅವರು ನಾನು ಇಲ್ಲೇ ಫಸ್ಟ್ ಓದಿದ್ದು, ನಾನು ಕೊಡಬೇಕು ಅಂತಂದ್ಬಿಟ್ಟು ನಾವು ಏನು ಹೇಳಿದ್ವು ಅದೇ ರೀತಿ ನಾನು ಮಕ್ಕಳಿಗೆ, ನಾನು ಭಾಳ ಬಡ ವಿದ್ಯಾರ್ಥಿಯಾಗೆ ಬಂದಿದ್ದು, ಮಕ್ಕಳಿಗೆ ನಾನು ಕೊಡೋದಿಲ್ಲೇ ನಮ್ಮ ಶಾಲೆಯಿಂದನೇ ಪ್ರಾರಂಭ ಮಾಡಬೇಕು ಅಂತ ಕೇಳಿಕೊಂಡ್ರು. ತುಂಬ ಸಂತೋಷದಿಂದ ಒಪ್ಕೊಂಡ್ವಿ. ಅವರು ನಮ್ಮ ಶಾಲೆಗೆ ಸುಮಾರು ನಮ್ಮ ಶಾಲೆಯಲ್ಲಿ ಇವಾಗ 92 ಜನ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆಲ್ಲ ಬ್ಯಾಗ್ಸು, ನೋಟ್ಬುಕ್ಸು ಎಲ್ಲ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಕೃತಜ್ಞತೆಯನ್ನು ಸಂತೋಷವಾಗಿ ಅರ್ಪಿಸೋಳಾಗಿದ್ದೆ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.